ಸಿಂಹದಂತೆ ಶೂರರಾದ ಸಿಂಹರಾಶಿಯವರೇ, ನಿಮ್ಮ ಹೆಜ್ಜೆ ಇಟ್ಟ ಸ್ಥಳದಲ್ಲೇ ಬೆಳಕು ಹರಡುವ ಶಕ್ತಿ ನಿಮಗಿದೆ. 2025 ಕೊನೆಯ ಹಂತಕ್ಕೆ ಬಂದಿದೆ. 2026 ಬಾಗಿಲಲ್ಲಿ ನಿಂತಿದೆ. ಆದರೆ ಹೊಸ ವರ್ಷದ ಬೆಳಕನ್ನು ಸ್ವಾಗತಿಸುವ ಮುಂಚೆ ಈ 45 ದಿನಗಳು ನಿಮ್ಮ ಜೀವನದ ಅತ್ಯಂತ ತೀರ್ಮಾನಾತ್ಮಕ ಸಮಯವಾಗಲಿದೆ. ನೀವು ಯೋಚಿಸುತ್ತಿದ್ದೀರಿ ಅಲ್ವೇ, ಏಕೆ ನನ್ನ ಶ್ರಮಕ್ಕೆ ಕೆಲವೊಮ್ಮೆ ಫಲ ತಡವಾಗುತ್ತಿದೆ? ಏಕೆ ನಾನು ಮಾಡಿದ ಒಳ್ಳೆಯ ಕೆಲಸಕ್ಕೆ ಗುರುತಿಲ್ಲ? ಏಕೆ ಕೆಲವರು ನನ್ನ ನಿಷ್ಠೆ ಅರ್ಥ ಮಾಡಿಕೊಳ್ಳುವುದಿಲ್ಲ? ಈ ಪ್ರಶ್ನೆಗಳ ಉತ್ತರವೇ ಈ ವಿಡಿಯೋದಲ್ಲಿ ನಿಮ್ಮ ಆತ್ಮವನ್ನು ಪ್ರೇರೇಪಿಸುವ ಸಂದೇಶವಾಗಿ ದೊರೆಯಲಿದೆ. ವಿಡಿಯೋ ಪ್ರಾರಂಭ ಮಾಡುವಕ್ಕಿಂತ ಮುಂಚೆ ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯನನ್ನು ಮತ್ತು ನಿಮ್ಮ ಅದೃಷ್ಟ ದೇವತೆಯಾದ ಭಗವಂತ ಶ್ರೀರಾಮ ಮತ್ತು ಶ್ರೀ ನರಸಿಂಹಸ್ವಾಮಿಯವರ ಹೆಸರನ್ನು ಕಾಮೆಂಟ್ ಮಾಡುವುದರ ಮೂಲಕ ಪ್ರಾರಂಭ ಮಾಡೋಣ ಬನ್ನಿ. ಸಿಂಹರಾಶಿಯವರು ಜನ್ಮಸಿದ್ಧ ನಾಯಕರು. ನಿಮ್ಮಲ್ಲಿ ಆತ್ಮವಿಶ್ವಾಸ, ಗೌರವ, ಧೈರ್ಯ ಮತ್ತು ಪ್ರಾಮಾಣಿಕತೆ ತುಂಬಿದೆ. ನೀವು ಯಾವ ಕೆಲಸ ಮಾಡಿದರೂ ಅದರಲ್ಲಿ ವೈಭವ, ಶಕ್ತಿ ಮತ್ತು ಶ್ರೇಷ್ಠತೆ ಇರಬೇಕೆಂಬ ನಿಲುವಿರುತ್ತದೆ. ನಿಮ್ಮ ಮಾತುಗಳು ಸ್ಪಷ್ಟ, ನಿಲುವು ದೃಢ. ನೀವು ಯಾವಾಗಲೂ ಹಿಂಜರಿಯದವರು. 2025 ನಿಮಗೆ ಪರೀಕ್ಷೆಯ ವರ್ಷವಾಗಿತ್ತು. ಕೆಲವರು ನಿಮ್ಮ ಶ್ರೇಷ್ಠತೆಯನ್ನು ಸಹಿಸಲಿಲ್ಲ. ಕೆಲವರು ನಿಮ್ಮ ಬೆಳಕನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದರು. ಆದರೆ ಸೂರ್ಯನ ಬೆಳಕನ್ನು ಯಾರೂ ಮುಚ್ಚಲು ಸಾಧ್ಯವೇ? ನೀವು ನಿಂತಿದ್ದೀರಿ ಶಾಂತವಾಗಿ, ದೃಢವಾಗಿ, ಆತ್ಮವಿಶ್ವಾಸದಿಂದ. ಈ ವರ್ಷದಲ್ಲಿ ಕೆಲವರಿಗೆ ಅಧಿಕಾರದಲ್ಲಿ ಬದಲಾವಣೆ, ಕೆಲಸದಲ್ಲಿ ಒತ್ತಡ ಅಥವಾ ಸ್ನೇಹಿತರ ನಂಬಿಕೆಯ ಪರೀಕ್ಷೆ ಎದುರಾದಿರಬಹುದು. ಆದರೆ ಈ ಅನುಭವಗಳು ನಿಮ್ಮ ಒಳಗಿನ ನಿಜವಾದ ನಾಯಕತ್ವವನ್ನು ಬಲಪಡಿಸಿವೆ. ನೀವೀಗ ಹೆಚ್ಚು ವಿವೇಕಿಗಳು, ಹೆಚ್ಚು ಮೆಚ್ಯೂರ್ಡ್, ಹೆಚ್ಚು ನಿಯಂತ್ರಿತರು. ನಿಮ್ಮ ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ. ಆದರೆ ಕೆಲವೊಮ್ಮೆ ಅಹಂಕಾರದ ಅಲೆಗಳು ಅಜ್ಞಾತವಾಗಿ ಎದ್ದೇಳುತ್ತವೆ. 2025 ನಿಮಗೆ ಕಲಿಸಿತು, ನಿಜವಾದ ಶಕ್ತಿ ಎಂದರೆ ತಾಳ್ಮೆಯಲ್ಲಿದೆ. ನೀವೀಗ ಅರಿತುಕೊಂಡಿದ್ದೀರಿ, ಎಲ್ಲರನ್ನು ಗೆಲ್ಲುವುದು ದೊಡ್ಡ ಸಾಧನೆಯಲ್ಲ, ನಿಮ್ಮ ಅಹಂಕಾರವನ್ನು ಗೆಲ್ಲುವುದು ಮಾತ್ರ ನಿಜವಾದ ವಿಜಯ. ಆರ್ಥಿಕವಾಗಿ ಈ ವರ್ಷದಲ್ಲಿ ಕೆಲವು ಅಸ್ಥಿರತೆಗಳಿದ್ದರೂ ಕೊನೆಯ ತಿಂಗಳುಗಳು ಉತ್ತಮ ಅವಕಾಶಗಳನ್ನು ತರುತ್ತಿವೆ. ಕೆಲವರಿಗೆ ಹೊಸ ಹುದ್ದೆ, ಹೊಸ ವ್ಯವಹಾರ ಅಥವಾ ವಿದೇಶ ಸಂಬಂಧಿತ ಬೆಳವಣಿಗೆಗಳ ಸೂಚನೆ ಇದೆ. ನೀವು ಶ್ರಮಿಸಿದ ಕೆಲಸಗಳ ಫಲ ನಿಧಾನವಾಗಿ ಹೊರಹೊಮ್ಮುತ್ತಿದೆ. ಕುಟುಂಬದ ವಿಷಯದಲ್ಲಿ ಕೆಲವು ಅಸಮಾಧಾನಗಳಿದ್ದರೂ ನಿಮ್ಮ ಹೃದಯದ ಪ್ರೀತಿ ಮತ್ತು ಪ್ರಾಮಾಣಿಕತೆ ಮತ್ತೆ ಬಂಧಗಳನ್ನು ಬಲಪಡಿಸುತ್ತಿದೆ. ಸಿಂಹರಾಶಿಯವರು ತಮ್ಮ ಜನರಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡುವವರು. ಆದರೆ ಈ ವರ್ಷ ನೀವು ಕಲಿತಿರುವುದು, ಪ್ರತಿಯೊಬ್ಬರೂ ನನ್ನಂತೆ ಇರಲಾರರು. ಇದು ಕಠಿಣ ಪಾಠ, ಆದರೆ ಬಹಳ ಮುಖ್ಯ. ಪ್ರೇಮ ಜೀವನದಲ್ಲಿ ಈ ವರ್ಷ ಹೆಚ್ಚು ಆಳವಾದ ಅರ್ಥವನ್ನು ತಂದಿದೆ. ನಿಮ್ಮ ಸಂಬಂಧದಲ್ಲಿ ನಿಷ್ಠೆ ಪರೀಕ್ಷೆಗೆ ಒಳಪಟ್ಟಿರಬಹುದು, ಆದರೆ ನಿಜವಾದ ಪ್ರೀತಿ ಕಷ್ಟಗಳಲ್ಲಿಯೇ ಬೆಳೆಯುತ್ತದೆ. 2025 ನಿಮಗೆ ಕಲಿಸಿತು, ನಿಜವಾದ ಪ್ರೀತಿ ಎಂದರೆ ಸ್ವಾಮಿತ್ವವಲ್ಲ, ಬದಲಾಗಿ ಪರಸ್ಪರ ಗೌರವ. ಆರೋಗ್ಯದ ದೃಷ್ಟಿಯಿಂದ ಕೆಲವರಿಗೆ ಶರೀರದ ಬಲ ಇದ್ದರೂ ಮನಸ್ಸಿನ ಒತ್ತಡ ಹೆಚ್ಚಾಗಿರಬಹುದು. ಸೂರ್ಯನ ಶಕ್ತಿಯೂ ನಿಮ್ಮಲ್ಲಿ ಇದ್ದರೂ ಅದನ್ನು ಸಮತೋಲನಗೊಳಿಸುವ ಧ್ಯಾನ, ಪ್ರಾರ್ಥನೆ ಮತ್ತು ಮೌನ ನಿಮಗೆ ಅತ್ಯವಶ್ಯಕ. ಸಿಂಹರಾಶಿಯವರು ಎಲ್ಲೆಡೆ ಗೌರವ ಬಯಸುವವರು, ಆದರೆ ಗೌರವ ದೊರೆಯದಾಗ ನೋವು ಅನುಭವಿಸುವರು. ಈ ವರ್ಷದಲ್ಲಿ ನೀವು ಕಲಿತಿರುವುದು, ಗೌರವ ಬೇಡುವುದಕ್ಕಿಂತ ಕರ್ಮದಿಂದ ಪಡೆಯಬೇಕು. ನೀವೀಗ ಕ್ರಿಯಾಶೀಲರಾಗಿದ್ದೀರಿ, ನಿಜವಾದ ಫಲದ ಹಂತದತ್ತ ಸಾಗುತ್ತಿದ್ದೀರಿ. 2025 ಈ ಪಾಠಗಳು ನಿಮ್ಮ ಒಳಗಿನ ಸೂರ್ಯ ಶಕ್ತಿಯನ್ನು ಮತ್ತಷ್ಟು ಪ್ರಕಾಶಮಯಗೊಳಿಸಿವೆ. ನೀವೀಗ ಕೋಪದ ಬದಲು ತಾಳ್ಮೆ, ಆತುರದ ಬದಲು ಯೋಚನೆ, ಅಹಂಕಾರದ ಬದಲು ನೈಜ ಗೌರವವನ್ನು ತೋರಿಸುತ್ತಿದ್ದೀರಿ. ನಿಮ್ಮ ವ್ಯಕ್ತಿತ್ವ ಸಿಂಹದಂತೆಯೇ ಶೂರ ಮತ್ತು ಶ್ರೇಷ್ಠ. ನೀವು ಮುಂದೆ ನಡೆಯುವಾಗ ಇತರರು ನಿಮಗೆ ಸ್ಫೂರ್ತಿ ಪಡೆಯುತ್ತಾರೆ. ನೀವು ಹಿಂತಿರುಗುವುದೇ ಇಲ್ಲ. ವಿಳಂಬವಾದರೂ ಗೆಲುವು ನಿಮ್ಮದಾಗುತ್ತದೆ. 2025 ನಿಮಗೆ ಕೀರ್ತಿ, ಯಶಸ್ಸು ಮತ್ತು ಆತ್ಮವಿಶ್ವಾಸದ ಹೊಸ ಉನ್ನತ ಹಂತ ತರುವ ವರ್ಷವಾಗಲಿದೆ. ನಿಮ್ಮ ತಾಳ್ಮೆ, ಶ್ರಮ ಮತ್ತು ಧೈರ್ಯ, ಈ 3 ಶಕ್ತಿಗಳು ಮುಂದಿನ ದಾರಿಗೆ ಬೆಳಕು ನೀಡಲಿವೆ. ಸಿಂಹರಾಶಿಯವರೇ, ನಿಮ್ಮ ಒಳಗಿನ ಸೂರ್ಯ ಎಂದಿಗೂ ಆರದಿರಲಿ. ಅವನು ಬೆಳಗಿದಾಗ ಅಂಧಕಾರವೇ ಬೆಳಕಾಗುತ್ತದೆ. ನಿಮ್ಮ ಹೆಜ್ಜೆ ನಿಲ್ಲಬಾರದು, ಏಕೆಂದರೆ ನಿಮ್ಮ ಹಿಂದೆ ಬೆಳಕಿನ ದಾರಿಯೇ ಮೂಡುತ್ತದೆ. ಸಿಂಹರಾಶಿಯವರು 2026 ಪ್ರಾರಂಭದ ಮುಂಚಿನ 45 ದಿನಗಳಲ್ಲಿ ಅನುಸರಿಸಬೇಕಾದ ಎಚ್ಚರಿಕೆ ಮತ್ತು ತಯಾರಿ. ಸಿಂಹರಾಶಿಯವರೇ, ಆತ್ಮವಿಶ್ವಾಸ, ನಾಯಕತ್ವ, ಧೈರ್ಯ ಇವು ನಿಮ್ಮ ನಿಜವಾದ ಆಭರಣಗಳು. ನೀವು ಪ್ರವೇಶಿಸುವ ಸ್ಥಳದಲ್ಲಿ ಶಕ್ತಿ ಮತ್ತು ಕಿರಣ ಹರಡುತ್ತದೆ. ಆದರೆ ಈಗ 2026 ಬರಲು ಉಳಿದಿರುವ ಈ 45 ದಿನಗಳು ನಿಮ್ಮ ಒಳಗಿನ ನಾಯಕನನ್ನು ಪುನಃ ಜಾಗೃತಗೊಳಿಸುವ ಸಮಯ. ನಿಮ್ಮ ಅಧಿಪತಿ ಸೂರ್ಯದೇವರ ಆಶೀರ್ವಾದಕ್ಕಾಗಿ ಕಾಮೆಂಟ್ನಲ್ಲಿ ಸೂರ್ಯಾಯ ನಮಃ ಎಂದು ಬರೆಯಿರಿ. ಆ ಬೆಳಕಿನಿಂದ ಈ ಪವಿತ್ರ ಅವಧಿಯನ್ನು ಪ್ರಾರಂಭಿಸೋಣ. ಗ್ರಹ ಚಲನೆಗಳ ಪ್ರಭಾವ. ಈ 45 ದಿನಗಳಲ್ಲಿ ಸೂರ್ಯನು ಧನುಷ್ಸಿನಿಂದ ಮಕರಕ್ಕೆ ಸಾಗುತ್ತಾನೆ.
ಇದರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ಹೊಣೆಗಾರಿಕೆಗಳು ಹೆಚ್ಚಾಗುತ್ತವೆ, ಆದರೆ ಹೊಸ ಅವಕಾಶಗಳ ಬಾಗಿಲುಗಳು ತೆರೆಯುತ್ತವೆ. ಗುರು ಪಂಚಮ ಸ್ಥಾನದಿಂದ ನಿಮಗೆ ಕಟಕ ದೃಷ್ಟಿ ನೀಡುತ್ತಾನೆ. ಇದು ನಿಮ್ಮ ಯೋಜನೆಗಳಿಗೆ ಅನುಗ್ರಹ, ಜ್ಞಾನ ಮತ್ತು ಪ್ರಸಿದ್ಧಿ ತರಲು ಬಲವಾದ ಸ್ಥಿತಿ. ಶನಿ ಸೇವಾ ಕ್ಷೇತ್ರದಲ್ಲಿ ನಿಂತಿರುವುದರಿಂದ ಶ್ರಮ ಹೆಚ್ಚಾಗುವ ಸಾಧ್ಯತೆ ಇದೆ, ಆದರೆ ಮಾಡಿದ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಮಂಗಳ ಮತ್ತು ಶುಕ್ರ ಸಹಸಂಪರ್ಕದಲ್ಲಿರುವುದರಿಂದ ಸಂಬಂಧಗಳಲ್ಲಿ ಉತ್ಸಾಹ ಮತ್ತು ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಾಗುತ್ತದೆ. ಚಂದ್ರನ ಏರಿಳಿತದಿಂದ ಭಾವನಾತ್ಮಕ ಕ್ಷಣಗಳು ಹೆಚ್ಚು ಕಾಣಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ಘಟನೆಗಳು ಸಂಭವಿಸಬಹುದು. ಮೊದಲ ಎಚ್ಚರಿಕೆ: ಅಹಂಕಾರದಿಂದ ದೂರವಿರಿ. ಸೂರ್ಯನ ಪ್ರಭಾವದಿಂದ ನೀವು ಆತ್ಮವಿಶ್ವಾಸದಲ್ಲಿ ಬೆಳಗುತ್ತಿದ್ದರೂ ಅಲ್ಪ ಅಹಂಕಾರವು ಸಂಬಂಧ ಮತ್ತು ಕಾರ್ಯದಲ್ಲಿ ಅಡ್ಡಿ ತರಬಹುದು. ಹಿರಿಯರ ಸಲಹೆ, ತಂಡದ ಅಭಿಪ್ರಾಯ ಇವೆಲ್ಲ ಕೇಳಿ. ಬೆಳಕು ತೀವ್ರವಾದಂತೆ ಅದರ ನೆರಳು ಉಂಟು, ಅಹಂಕಾರ ಆ ನೆರಳಾಗಿದೆ. ಎರಡನೇ ಎಚ್ಚರಿಕೆ: ಆತುರದ ನಿರ್ಧಾರ ಬೇಡ. ಮಂಗಳನ ಚಲನೆಯಿಂದ ಉತ್ಸಾಹ ಹೆಚ್ಚಾಗುತ್ತದೆ, ಆದರೆ ಯಾವ ಯೋಜನೆಗೂ ತಕ್ಷಣ ತೀರ್ಮಾನ ಬೇಡ. ವಿಶ್ಲೇಷಿಸಿ, ಸಮಯ ನೋಡಿ. 2026ರ ಪ್ರಾರಂಭದಲ್ಲಿ ಮಂಗಳನ ಶಕ್ತಿ ನಿಮಗೆ ಜಯ ತರುವುದು ಖಚಿತ, ಆದರೆ ಈ 45 ದಿನಗಳಲ್ಲಿ ತಾಳ್ಮೆ ಅತ್ಯಗತ್ಯ. ಕಾರ್ಯಕ್ಷೇತ್ರದಲ್ಲಿ ಶನಿಯ ಸ್ಥಿತಿ ಶ್ರಮದ ಫಲ ತರುವುದು ಖಚಿತ. ಕೆಲಸದ ಒತ್ತಡ ಹೆಚ್ಚಾದರೂ ಅಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ಕಾರ್ಯಶಕ್ತಿ ಮೆಚ್ಚುಗೆ ಪಡೆಯುತ್ತವೆ. ಹೊಸ ನೇಮಕಾತಿ, ಹೊಸ ಪ್ರಾಜೆಕ್ಟ್ ಅಥವಾ ಹುದ್ದೆ ಬದಲಾವಣೆಯ ಸೂಚನೆಗಳು ಈ ಅವಧಿಯಲ್ಲಿ ಕಾಣಬಹುದು. ಗುರುನ ದೃಷ್ಟಿಯಿಂದ ಗೌರವ, ಖ್ಯಾತಿ ಮತ್ತು ಹೊಸ ಮಾರ್ಗದರ್ಶನ ದೊರೆಯುತ್ತದೆ. ಹಣಕಾಸು: ಗುರುನ ಅನುಗ್ರಹದಿಂದ ನಿಧಾನವಾಗಿ ಸುಧಾರಣೆ. ಹಳೆಯ ಬಾಕಿಗಳು ತೆರೆಯಬಹುದು ಮತ್ತು ಕೆಲವು ಹೊಸ ಆದಾಯ ಮಾರ್ಗಗಳು ರೂಪ ಪಡೆಯುತ್ತವೆ, ಆದರೆ ಶುಕ್ರನ ಪ್ರಭಾವದಿಂದ ಖರ್ಚಿನ ಆಸೆ ಹೆಚ್ಚಾಗಬಹುದು. ವಿಶೇಷವಾಗಿ ಕುಟುಂಬ ಅಥವಾ ವೈಭವದ ಖರೀದಿಯಲ್ಲಿ ಎಚ್ಚರಿಕೆಯಿಂದಿರಿ. ಸಂಗ್ರಹವೇ ಮುಂದಿನ ಶಕ್ತಿ. ಸಂಬಂಧ: ಶುಕ್ರ ಮತ್ತು ಮಂಗಳನ ಸಹಚರ್ಯದಿಂದ ಪ್ರೀತಿ ಮತ್ತು ಕೋಪ ಎರಡೂ ಏರಿಳಿತ ಕಾಣಬಹುದು. ಪ್ರೀತಿಯಲ್ಲಿ ಉತ್ಸಾಹ ಹೆಚ್ಚಾಗುತ್ತದೆ, ಆದರೆ ಅತಿಯಾದ ನಿರೀಕ್ಷೆ ಬೇಡ. ಪತಿ ಅಥವಾ ಸಂಗಾತಿಯ ಅಭಿಪ್ರಾಯಕ್ಕೆ ಗೌರವ ಕೊಡಿ. ಹಿರಿಯರ ಸಲಹೆ ಈ ಕಾಲದಲ್ಲಿ ಶಾಂತಿಯನ್ನು ತರುತ್ತದೆ. ಕುಟುಂಬದ ಒಳಗಿನ ಸಣ್ಣ ಕಲಹಗಳನ್ನು ಶಾಂತಿಯಿಂದ ಪರಿಹರಿಸಬಹುದು. ಆರೋಗ್ಯ: ಸೂರ್ಯ ಮತ್ತು ಶನಿಯ ಪ್ರಭಾವದಿಂದ ಶಾರೀರಿಕ ಶಕ್ತಿ ಏರಿಳಿತ ಕಾಣಬಹುದು. ತಲೆ ಮತ್ತು ಕುತ್ತಿಗೆ ಭಾಗದಲ್ಲಿ ನೋವು ಅಥವಾ ಉಷ್ಣತೆಯ ಸಮಸ್ಯೆ ಕಾಣಬಹುದು. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ನಡಕೆ ಅಥವಾ ಸೂರ್ಯ ನಮಸ್ಕಾರ ಅಭ್ಯಾಸ ಅತ್ಯಂತ ಫಲಪ್ರದ. ಶರೀರದ ಉಷ್ಣವನ್ನು ಸಮತೋಲನಗೊಳಿಸಲು ಜಲಪಾನ ಹೆಚ್ಚಿಸಿರಿ. ಆಧ್ಯಾತ್ಮಿಕವಾಗಿ ಈ ಕಾಲ ತಪಸ್ಸಿನ ಕಾಲ. ಸೂರ್ಯನ ಶಕ್ತಿ ಬಲವಾಗಿರುವುದರಿಂದ ಧ್ಯಾನ, ಪೂರ್ವಾಹ್ನ ಸೂರ್ಯನಾರಾಯಣನ ಆರಾಧನೆ ಮತ್ತು ಗೀತಾ ಪಠನ ಶುಭಕರ. ಪ್ರತಿ ಭಾನುವಾರ ಬೆಳಗ್ಗೆ ಬಿಳಿ ಬಟ್ಟೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸಿದರೆ ಆಂತರಿಕ ಶಾಂತಿ ದೊರೆಯುತ್ತದೆ. ಮನಸ್ಸಿನ ಮಟ್ಟದಲ್ಲಿ ಸಿಂಹರಾಶಿಯವರು ನಾಯಕತ್ವದ ಚಿಂತನೆಯಲ್ಲಿ ಮುಂಚೂಣಿಯವರೇ, ಆದರೆ ಈ ಅವಧಿಯಲ್ಲಿ ನಿಮ್ಮ ಒಳಗಿನ ನಾಯಕ ಒಳಗಿನಿಂದ ಬದಲಾಗುತ್ತಾನೆ. ಹೆಚ್ಚು ವಿನಯ, ಹೆಚ್ಚು ಸಹನೆ ಮತ್ತು ಹೆಚ್ಚು ಕೃತಜ್ಞತೆ ಬೇಕು. ಹೊಸ ವರ್ಷದಲ್ಲಿ ಅದೇ ನಿಮ್ಮ ಶಕ್ತಿಯ ಮೂಲವಾಗುತ್ತದೆ. ಅತ್ಯಂತ ಪ್ರಮುಖ ತಯಾರಿ: ಹೊಸ ವರ್ಷದ ಗುರಿಯನ್ನು ದೃಢಪಡಿಸಿ. ಗುರುನ ಪ್ರಭಾವದಿಂದ ಮುಂದಿನ ವರ್ಷ ನಿಮ್ಮ ವೃತ್ತಿಜೀವನದಲ್ಲಿ ದೊಡ್ಡ ಬದಲಾವಣೆ ಸಾಧ್ಯ. ಈಗಿನಿಂದಲೇ ಗುರಿಗಳನ್ನು ನಿಶ್ಚಿತಗೊಳಿಸಿ, ಯೋಜನೆ ರೂಪಿಸಿ. ನಿಮ್ಮ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಹರಿದರೆ 2026ರ ಪ್ರಾರಂಭದಲ್ಲಿ ನೀವು ತಲೆ ಎತ್ತಿ ನಿಲ್ಲುವಿರಿ. ಈ 45 ದಿನಗಳ ಫಲಗಳು: ಹೊಸ ಅವಕಾಶಗಳು, ಅಧಿಕಾರದಿಂದ ಗೌರವ, ಹಣಕಾಸಿನಲ್ಲಿ ಬೆಳವಣಿಗೆ, ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದ ಪುನರ್ಜನ್ಮ. 2026ರ ಪ್ರಾರಂಭದ ವೇಳೆಗೆ ಸಿಂಹರಾಶಿಯವರು ಹೊಸ ಪ್ರಕಾಶದಂತೆ ಉದಯಿಸುತ್ತಾರೆ. ಆತ್ಮವಿಶ್ವಾಸವು ನವ ಚೈತನ್ಯ ಪಡೆಯುತ್ತದೆ, ಹೊಸ ಮಾರ್ಗಗಳು ತೆರೆಯುತ್ತವೆ ಮತ್ತು ನಿಮ್ಮ ಶಕ್ತಿ ಇತರರಿಗೆ ಪ್ರೇರಣೆಯಾಗುತ್ತದೆ. ಸಿಂಹರಾಶಿಯವರೇ, ಸೂರ್ಯನಂತೆ ಬೆಳಗಿರಿ, ಆದರೆ ಬೆಳಕು ನೀಡುವಾಗ ಉಷ್ಣವನ್ನು ನಿಯಂತ್ರಿಸಿ. ಶಾಂತಿ, ಪ್ರಾಮಾಣಿಕತೆ, ಶ್ರಮ ಮತ್ತು ದಯೆ ಇವು ನಿಮ್ಮ 4 ಕಿರಣಗಳಾಗಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿರುತ್ತವೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.